ನಾನೀಗ ತೋರಿಸ್ತಾ ಇರೋದು ಒಂದು 6 ಮಂತ್ಸ್ ಆದಮೇಲಿಂದ ಕತೆ. ಅಂದರೆ ಈಗ 6 ತಿಂಗಳಾಗ್ಬಿಟ್ಟೈತಿ ಅಂತ ತೋರಿಸ್ತಾ ಇರೋದು. ಈ ಗ್ಯಾಪ್ ಒಳಗೆ ಸೌಜನ್ಯ ಮತ್ತು ವಿಕ್ರಮ್ಗೂ ಮದುವೆ ಆಗೈತಿ. ಆಮೇಲೆ ಇವರಿಬ್ಬರು ಇಲ್ಲಿ ಜೀವನ ಮಾಡೋಕತ್ತು 6 ತಿಂಗಳಾಗೈತಿ. ಆಮೇಲೆ ಸಂತೋಷರ ತಾಯಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾರ. 6 ತಿಂಗಳಿಂದ ಅವ್ರಿಗೂ ಇವ್ರಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ತೋರ್ಸಕತ್ತೀನಿ. ಅಂದ್ರೆ 6 ತಿಂಗಳಿಂದ ಇವರಿಬ್ಬರು ಗಂಡ ಹೆಂಡತಿ ಬೇರೆ ಅದಾರ, ಅವರು ಅವ್ರ ಪಾಡಿಗೆ ಅವ್ರು ಅಲ್ಲದಾರ ಅಂತ ತೋರ್ಸಕತ್ತಿರೋದು. ರೀ ಎದ್ದೇಳ್ತೀರಿ ನೀವು ಒಂಚೂರ? ರೀ ಕಿರಾಣ ಅಂಗಡಿನ 7ಕ್ಕೆ ತೆಗಿತಾರೆ ಬಾಕ್ಲು, 10 ಆಗೈತಿ ಇನ್ನೂ ತೆಗಿವಲ್ರಲ್ಲ ರೀ. ಏನ ನೀ ಹೋಗನ ತೆಗಿತೀನಿ ಬಾಕ್ಲು. ಅಲ್ಲ ನಾವೇನು ಮೇನ್ ಬಜಾರ್ದಾಗ ಇಟ್ಟಿವಿ ನಾ ಅಂಗಡಿನ. 7ಕ್ಕೆ 6ವರೆಗೆ ತೆಗೆದು ಎಲ್ಲ ಜನ ಬಂದು ಕ್ಯೂ ತರ್ನಕ ನಡುವಣೆಗೆ ಐತಿ. ಈಗ ಏನ್ರ ಬೇಕಾದ್ರೆ ಇಲ್ಲ ಮನೆಗೆ ಬಂದು ಕರಿತಾರಲ್ಲ. ಈಗ ನೀನ ಹಾಲು ಕೊಟ್ಟಿಲ್ಲ ಅವ್ರಿಗೆ, ಎಲ್ಲರಿಗೂ ಹಾಲು ಕೊಟ್ಟೆಲ್ಲ ಇನ್ನ. ಮತ್ತಿನ್ನೇನೈತಿ, ಶಶಿಕಲಕ್ಕರಿಗೆ ಲಕ್ಷ್ಮಕ್ಕರಿಗೆ ಎಲ್ಲರಿಗೂ ನೀನ ಕೊಟ್ಟಿ ಹಾಲು. ಮತ್ತೇನೈತಿ, ನಾ ಎದಕ್ಕೆ ತೆಗಿಬೇಕು? ನೀನು ರಾತ್ರಿ ಮ್ಯಾಚ್ ನೋಡ್ಕೋತ ರಾತ್ರಿ ಭಾಳ ಹೊತ್ತಾಗ್ಬಿಡ್ತು. 2 ಗಂಟೆ ಆಯ್ತು. 2 ಗಂಟೆ ಮಕ್ಕೊಂಡು ಎದ್ದಿನಲ್ಲ, ಅದಕ್ಕೆ ಇನ್ನೊಂದು ಚೂರು ನಿದ್ದಿತ್ತು. ನಿನ್ನ ಒದ್ರದಕ್ಕೆ ಎದ್ದು ಬಂದು ನೋಡು. ಈಗ ನೀ ಲೇಟಾಗಿ ಹೋದಿ ಅಂದ್ರೆ ಅರ್ಧ ದಿನದ ಸಂಬಳ ಕಟ್ ಮಾಡ್ತಾರ ಅವ್ರು. ಅರ್ಧ ಗಂಟೆಗೆ ನೀ ಎಷ್ಟಕ್ಕೆ ಹೋಗ್ಬೇಕು? 10 ಗಂಟೆಗೆ ಅಲ್ಲಿ ಇರಬೇಕು. ನೋಡಲ್ಲಿ ಎಷ್ಟಾಗಿತ್ತು, 9:45. 15 ನಿಮಿಷನಾಗ ನೀವು ಹೋಗೋಕ್ಕಾಗತ್ತಲ್ಲ? ನಡಿ ಬಡಬೇಡ. ಸಾಲ ನೋಡಿದ್ರೆ ಮೈಮ್ಯಾಗಲ್ಲ ತಲೆ ಮೇಲೆ ಕೂತೈತಿ, ತಲೆ ಮೇಲೆ. ನಿಮ್ಗೆ ಎಷ್ಟು ಖಬರ್ ಐತಾನೆ? ನಮ್ಮ ಅಪ್ಪನು ಮಾತಿತ್ತಿರ ಸಾಲ ಮಾಡ್ಕೊಂಬರತ್ತ. ಒಂದು ಏನಾರ ಕೇಳಿದ್ರು ಸಾಲ ಅನ್ನತ್ತ. ಈಗ ನಿಮ್ದು ಅದಾಗ್ಬಿಟ್ಟೈತಿ. ನಾನು ಒಂದು ಏನು ಕೇಳಿದ್ರು ಸಾಲ. ಒಂದು ಬರ್ಡೇ ಸೆಲೆಬ್ರೇಷನ್ಗೂ ಸಾಲ ಮಾಡ್ಕೊಂಬರೋದು ರೀ. ಸೆಕೆಂಡ್ ಹ್ಯಾಂಡು 20,000 ಕೊಟ್ಟು ತೊಗೊಂಡಿರೋ ಮೊಬೈಲ್ ಅಂತೀನೋ ನಾನು, ಬೈಕು ಮೊಬೈಲ್ ಬಿಡ್ರಿ. ಗೊತ್ತು ನಾನು ಅವಾಗ ಏನು ನೀವು ಕೊಡಿಸಿದ್ರೆ ಆ ಮೊಬೈಲ್ ಇಟ್ಕೊಂಡು ನಾನೇನು ಅದೇನು ಹಳೇದಾಗಿಲ್ಲ. ಅದನ್ನ ಸೆಕೆಂಡ್ ಹ್ಯಾಂಡ್ ತೊಗೊಂಡಿರಿ. 20,000 ಕಟ್ಟಕ್ಕೆ ನಾವು ಆಗಲೇ 6 ತಿಂಗಳಾಯ್ತು ಕಟ್ಟಕತ್ತು. ಎಷ್ಟು ಅದನ್ನ ಇನ್ನು ಎಷ್ಟು EMI ಉಳಿಸ್ಕೋಬೇಕಂತ ಮಾಡಿರಿ ಅದ್ರದ್ದು. ಈಗ 2,000 ಕಟ್ಟಕತ್ತೀವಲ್ಲ, ಇನ್ನೊಂದು 6 ತಿಂಗಳದ ಮುಟ್ಟೋಗುತ್ತೆ ಬಿಡು. 4 ತಿಂಗಳದ ಮುಟ್ಟೋಗುತ್ತಾ? ನೀವು 6 ತಿಂಗಳನ್ನು ಚೆಂದಾಗಿ ಕಟ್ಟಿಲ್ಲ, ಅದ ಬಂದಿರೋದೀಗ. ಅಲ್ಲಿ ಅಷ್ಟು ರೊಕ್ಕ ಕೊಟ್ಟು ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ರೊಕ್ಕ ಹಾಕಿ ಅಂಗಡಿ ಮಾಡ್ಯಾರ. ಅದನ್ನು ಚೆಂದಾಗ ನೋಡ್ಕೋವಲ್ರಿ. ಇಷ್ಟೊತ್ತಾದ್ಮೇಲೆ ಯಾರೀ ಮಠ ಮಧ್ಯಾಹ್ನ ಏನು ತೊಗೊಳಕ್ಕೆ ಬರ್ತಾರ್ರಿ? ಮುಂಜಾನೆ ಆದ್ರೆ ಅಡುಗೆ ಮಾಡ್ತಿರ್ತಾರೆ. ಒಂದು ಏನಾರ ಒಂದು ಕೊತ್ತಂಬರಿ ತೊಗೊಂಡ್ಬಂದು ಇಟ್ಟಿರೋ ಚೂಡು ಅಷ್ಟು ಫ್ರಿಜ್ನಾಗ ಇಟ್ಟು ಕೊಳ್ತುತ್ತದು. ನಿಮಗೇನು ಒಂಚೂರು ಖಬರ ಇಲ್ಲ ಅಂತೀನಿ ನಾನು. ನೋಡು, ನಾನೇನು ಮೊದಲ ಹೇಳಿದ್ದೆ, ಬರೀ ಕಿರಾಣಿ ಅಷ್ಟೇ ಇಡು, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಲೂಗಡ್ಡಿ ಬೇಕಾದ್ರೆ ಮಾರ್ತೀನಿ ಅಂತ. ನೀನ ಇಲ್ಲಿ ಯಾವ ತರಕಾರಿ ಅಂಗಡಿ ಇಲ್ಲ, ತರಕಾರಿನೂ ಇಡ್ರಿ ಅಂತ ಇಡಿಸಿದ್ದು. ಸುಮ್ಮನೆ ನಾನು ಜೀವ ತಿಂತೀನಿ ನೋಡು. ಸರಿ, ಆಕೆ ಇವತ್ತು ರತ್ನಕ್ಕ ಬರ್ತಾಳ ಗಾಡಿದು ಕಟ್ರಿ ಅಂತಂದು. ಆಕೆ ಏನು ಹೇಳ್ತೀರ ನೀವ ಹೇಳಿ ಕಟ್ರಿ. 6 ತಿಂಗಳಾದ್ರೂ ಇನ್ನೂ 2 ಕಟ್ಟು 4,000 ಕಟ್ಟಿರಿ. ಇನ್ನೂ ಉಳಿಕಿದ 16,000 ಎಂದು ಕಟ್ತಿರೋ ಏನೋ ನಿಮ್ಗೆ ಬಿಟ್ಟಿದ್ದು ನೋಡ್ರಿ. ಕಟ್ಟನ್ ಬಿಡು, ನಾವೇನು ಹಿಂಗೇನು ಹೊಂಟಿವನ? ಅಯ್ಯೋ ಆತಾಯ್ತು, ಮಾತಾಡ್ಕೊಂಡು ನಿಂತು ಬೇಡ, ನಡಿ. ಸುಮ್ಮನೆ ಅರ್ಧ ದಿನದ ಸಂಬಳ ಕಟ್ ಮಾಡ್ತಾರೆ. ನಂದು ಅರ್ಧ ದಿನದ ಸಂಬಳ ಕಟ್ ಮಾಡ್ತಾರಂತ ನಿಮ್ಗೆ ಖಬರ್ ಐತಲ್ಲ? ಅಲ್ಲಿ ಹಾಕಿರೋ ಮಾಲು ಕೊಳೆಯಕತ್ತೈತಿ, ಅದ್ರದ್ದು ರೊಕ್ಕ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಿಮಗೆ ರೀ. ಕಿರಾಣಿ ರೀ, ಅದು ಹುಳ ಆತಂದ್ರೆ ಎದ್ದಕ್ಕೂ ಉಪಯೋಗ ಆಗಲ್ಲ. ಮೊದ್ಲು ಅಂಗಡಿ ಬಾಗಿಲು ತೆಗೀರಿ. ಇಷ್ಟೊತ್ತಾದ್ರೂ ಝಳಕ್ಕಿಲ್ಲ ಏನಿಲ್ಲ, ದರಿದ್ರ ಮಾಡ್ದಂಗೆ ಮಾಡ್ತೀರಿ. ಮೈ ತುಂಬ ಸಾಲ ಮಾಡ್ಕೊಂಡು. ಅದು ಎಲ್ಲಿಂದ ಯಾಕೆ ನಿಮ್ಗೆ ಇಷ್ಟು ದರಿದ್ರನೇನೋ? ಮಾವರು ಅಂತಿದ್ರು, ನನಗೆ ಅರ್ಥ ಆಕ್ಕಿದ್ದಿಲ್ಲ ಅದು. ಯಾಕೆ ಇಷ್ಟು ಇವ್ರು ಹಿಂಗೆ ಬೈತಾರ ಮಾವರು? ಸೋಫಾ ಮೇಲೆ ಮಕ್ಕೊಂಡ ಅಂತಿದ್ರು. ನನಗೀಗ ಅರ್ಥ ಆಕತ್ತೈತಿ ಎದಕ್ಕಂತ ಹೇಳಿ. ಆತ್ ಬಿಡೋ ಮಾರಾಯ, ತೆಗಿತೀನಿ. ನಿಹಾರಿಕಾ, ಐ ಅವ್ವ ನೀನೇನು? ಬಾ ಒಳಗೆ ಬಾ. ಹೂನವ್ವ ಬಂದೆ. ಅಲ್ಲ ಅಂಗಡಿ ಬಂದೈತಲ್ಲ, ಯಾಕ ನಿಮ್ಮ ಮನೆಯವ್ರು ಊರಾಗಿಲ್ಲ? ಅಯ್ಯೋ ಅದನ್ನೇನು ಕೇಳ್ತಿ, ಬಾ ಬೇಯವ್ವ ಬಾ. ಅದನ್ನ ಇಷ್ಟೊತ್ತು ಅವ್ರ ಜೊತೆ ಜಗಳ ಮಾಡಕತ್ತಿದ್ದೆ, ಈಗ ಹೋಗ್ಬೇಕು ಅನ್ನೋಡು ನೀ ಬಂದಿ. ಬಾ ರೀ ಅವ್ವ ಬಂದ, ಒಂಚೂರು ಕುಡಿಯಕ್ಕೆ ನೀರು ತಗೊಂಬರ್ರಿ. ಓ ಅತ್ತಿಯರ, ಬರ್ರಿ ಒಳಗೆ ಬರ್ರಿ. ಹ್ಞೂ ರೀ, ಆರಾಮದಿರಿ ತಮ್ಮರ? ಹ್ಞೂ ರೀ ಅತ್ತಿಯರ, ನಾ ಆರಾಮದೀನಿ ನೋಡ್ರಿ. ಈಗ ಬಂದ್ರಿ ಬರ್ರಿ, ಒಳ ಬರ್ರಿ, ಕುಂದ್ರ ಬರ್ರಿ, ನೀರು ತರ್ತೀನಿ ಬರ್ರಿ. ನೀ ಹೋಗು, ತಡ ಆಗುತ್ತಾ? ನೀನೇನಾರ ಈಗ ಹೋಗ್ಲಿಲ್ಲ ಅಂದ್ರೆ ಅರ್ಧ ದಿನ ಸಂಬಳ ಕಟ್ ಮಾಡ್ತಾನವ ನಿಮ್ಮ ಮ್ಯಾನೇಜರು. ರೀ ನಾನು ಅರ್ಧ ದಿನ ರಜೆನ ಹಾಕ್ತೀನಿ, ನಾನು ಹೋಗಲ್ಲ. ಅವು ಬಂದಾಳಲ್ಲಿ, ಅವನ್ ಬಿಟ್ಟು ನಾನು ಅಷ್ಟು ದೂರಿಂದ ಬಂದರಕ್ಕಿನ್ನ ಬಿಟ್ಟು ನಾನು ಆಫೀಸ್ಗೂ ಕುಂದ್ರಲ್ಲೇನು? ನಾನು ಹೋಗಲ್ಲ, ಇವತ್ತು ರಜಾ ಹಾಕತ್ತೀನಿ ಅಷ್ಟೇ. ಅಲ್ಲ ನಿಹಾರಿಕಾ, ಸಂಬಳ ಕಮ್ಮಿ ಬರ್ತೈತಿ ತಿಂಗ್ಳಾತಂದ್ರ. ನೀವು ಮೊದ್ಲೋಗಿ ಅಂಗಡಿ ಸಟ್ರಸ್ ಎತ್ತೀರಾ ಇಲ್ಲ? ಆಯ್ತಾಯ್ತು, ಅತ್ತಿಯರ ಜೊತೆ ಮಾತಾಡ್ತೀನಿ, ಕುಂತ್ಕೋಬಾರಿ. ಅತ್ತಿಯರ ಕುಂದ್ರಿ, ನೀರು ತೊಗೊಂಬರ್ತೇನೆ. ಏನ್ಲಿ ಇದು? 6
ಗೊತ್ತಾತಲ್ಲ ಏನು ನಿನ್ನ ಗಂಡ. ಅಯ್ಯೋ ಯವ್ವ, ನಿನಗ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ನನಗಂಕ್ರು. ಇವರಷ್ಟು ದರಿದ್ರ ಮೈಗಳ ನಾನು ಅನ್ಕೊಂಡಿದ್ದೆ. ನನಗಿನ 10ರಷ್ಟು ಮೈಗಳ, ನನಗಿನ 10ರಷ್ಟು ದರಿದ್ರ ಇವರು. ಲಘು ಎದ್ದ ಅಂಗಡಿ ತೆಗಿಯಲ್ಲ, ಅದನ್ನ ಒಟ್ಟ ಅಂಗಡಿ ಬಾಕ್ಲು ತೆಗೆದ್ರೆ ಅಲ್ಲಿ ಅಂಗಡ್ಯಾಗ ಕುಂದ್ರೋದಿಲ್ಲ, ಇಲ್ಲ ಅಂದ್ರೆ ಕಾಲು ಚುಚ್ಕೊಂಡು ಇಲ್ಲಿ ಒಳಗೆ ಬಂದು ಮನ್ಸಿದ ಮೇಲೆ ಮಲ್ಕೋತಾರ, ಇಲ್ಲ ಅಂದ್ರೆ ಅಲ್ಲೆಲ್ಲ ಕುತ್ಕೊಂಡು ಹರಟಿ ಹೊಡಿತಾರ, ಅವ್ರು ಯಾರೋ ಬಂದು ಅವ್ರ ಜೊತೆ ಮಾತಾಡ್ತಾರ. ಒಟ್ಟ ಅಂಗಡಿಯಾಗ ನಿಂದ್ರವಲ್ದು. ಮಲ್ಕೋ 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 ಮಲ್ಕೋ. ನನಗಂಕ್ರು ಸಾಕಾಗಿ ಹೋಗಿತ್ತು ಇವ್ರ ಕಾಲಾಗ. ಅಲ್ಲವಾ 20,000 ಕೊಟ್ಟು ಸ್ಕೂಟಿ ತಂದಿವಿ ಸೆಕೆಂಡ್ ಹ್ಯಾಂಡ್. 20,000 ಕಟ್ಟಕ್ಕಾಗೋದವ ಇವ್ರಿಗೆ? ನೀ ನಂಬ್ತೀನು? ಅದು ಒಂದು 20,000 ರಿಪೇರಿ ಬಂದೈತಿ ಈಗ ಗಾಡಿ. ಅಷ್ಟು ಡಕೋಟಾ ಎಕ್ಸ್ಪ್ರೆಸ್ ತಗೊಂಬಂದಾರ ಗಾಡಿನ. ಬರೀ 3 ಕಂತನ ಕಟ್ಟ್ಯಾರ ನೋಡೀಗ ಅಷ್ಟ. 2,000 ಕಟ್ಟಕ್ಕೂ ಯೋಗ್ಯತೆ ಇಲ್ಲವ ಇವ್ರಿಗೆ. ಹೌದಾ? ಮತ್ತೀಗ ಹೆಂಗ ಮನಿ ನಡ್ಯಾಕತ್ತಿರದ್ರೆ ಹೆಂಗಂತೀನಿ ನಾನು. ಮತ್ತೆ ಅಷ್ಟಕ್ಕೊಂದು ಮಾಲ್ ಐತಲ್ಲ ಅಂಗಡ್ಯಾಗ, ಅದನ್ನೆಲ್ಲ ಏನ್ ಮಾಡಕತ್ತಾನ? ನೀ ನಂಬ್ತೇನು ಹೇಳು. ಅದಕ್ಕೆ ನಾನು ಮನೆಗಿನ ಕೆಲಸ ಮಾಡೋದ ಬಿಟ್ಬಿಟ್ಟೀನಿ. ಇವತ್ತು ಹೇಳಿ ನಾನು, ನನಗೆ ಮೊದ್ಲ ಯಾಕ ಭಾಳ ಅರ್ಧಲಿ ನುಯ್ಯಕತ್ತೈತಿ, ಕಣ್ ತೋರ್ಸ್ಕೊಂಬರ್ಬೇಕು ನಾನು. ಸಂಜೆ ಮುಂದೆ ಬರ್ತಾ ನಾನು ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳೀನಿ. ಅದಕ್ಕೆ ನಾನು ಏನು ಮನೆಗೆ ಕೆಲಸ ಮಾಡಕತ್ತಿಲ್ಲವ, ಎಲ್ಲ ಅವರ ಮಾಡ್ತಾರ. ಮುಂಜಾನೆ ಲಘು ಎದ್ನಿ ಅಂದ್ರೆ ನಾನು ಸಟ್ರಸ್ ತೆಗಿತೀನಿ 6ಕ್ಕನ. ಎದ್ದು ಸಟ್ರಸ್ ತೆಗೆದ್ರ ಅವಾಗ ಎಷ್ಟು ಗಿರಕಿ ತಗೋತಾನ. ಹಾಲು, ಮೊಸರು, ಸೋಪು, ಸಾಬೂನು, ಸಾಸ್ವಿ, ಜೀರಿಗೆ, ಅರ್ಶಿನ ಪುಡಿ ಅಂತಂದು ಎಷ್ಟು ಗಿರಕಿ ತಗೋತಾನ ನೀನು. ಅವಾಗ ಒಟ್ಟ ಎದ್ದಾಳಲ್ಲ ಒಬ್ಬಕ್ಕೆ ಕೊಡ್ತಿರ್ತೀನಿ, ಬರೋದು ಇಲ್ಲವಾ. ನನಗಂಕರು ಇವ್ರ ಕಾಲಾಗ ಸಾಕಾಗಿ ಹೋಗ್ಬಿಟ್ಟೈತಿ. ಅದಾದ್ಮ್ಯಾಗ ಮತ್ತೆ ಇವ್ರು ಬರ್ತಾರ. ಎಷ್ಟು ಗಂಟೆ ಬರ್ತಾರ ಗೊತ್ತಾನು? 10. ಇನ್ನೇನು ಹೋಗ್ಬೇಕು ನಾನು. ಎಲ್ಲ ನಾನು ನಾಷ್ಟ ಮಾಡೋದು ಬಿಟ್ಬಿಟ್ಟಿನಿ. ಈಗ ಮನ್ಯಾಗ ನಾಷ್ಟನೂ ಮಾಡಲ್ಲ, ಅವರ ಮಾಡ್ತಾರ. ನಾಷ್ಟನು ಎಲ್ಲ ಮಾಡಿ ನನಗೂ ಪ್ಲೇಟ್ ಹಾಕೊಂಬಂದು ಕೊಡ್ತಾರ. ತಿಂದು ಇನ್ನೊಂದು ಅರ್ಧ ಗಂಟೆಗೆ ರೆಡಿಯಾಗಿ ಹೋಗಿ ನೋಡಿ ಪೂಜೆ ಗೀಜೆ ಎಲ್ಲ ಅವ್ರಿಗೆ ಬಿಟ್ಬಿಟ್ಟಿನಿ. ಏನು ಹೇಳಕತ್ತಿ ನೀನು? ಮತ್ತು ಫೋನ್ ಮಾಡಿದಾಗ ಏನು ಮಾತಾಡೋದೇ ಇಲ್ಲ. ಆರಾಮದಿವಾಳ, ಎಲ್ಲ ಆರಾಮೈತಂತ ಹೇಳ್ತಿದ್ದಿ. ಮತ್ತು ಮೊದ್ಲಾರ ಹೇಳಬೇಕಿಲ್ಲ. ನಿಮ್ಮ ಅಪ್ಪನರ ನಿಮ್ಮ ಅಜ್ಜನರ ಕರ್ಕೊಂಬಂದು, ಇಲ್ಲ ನಿಮ್ಮ ಚಿಕ್ಕಪ್ಪನರ ಕರ್ಕೊಂಬಂದು ಸರ್ರಿಗೆ ಬಿಗಿ ಮಾಡ್ತಿದ್ವಿ. ಏನು ಬಿಗಿ ಮಾಡ್ತೀಯ? ಹಣೆ ಬರ ಕಟ್ಕೊಂಡ್ಬಿಟ್ಟಿವಲ್ಲ, ಹೆಂಗೆ ಬದುಕಬೇಕು. ನಾನು ಅಂಗಡಿ ತೆಗೆದ್ರೆ ಅಂಗಡಿ, ನಾನು ಮುಂಜಾನೆ ತೆಗೆದು ವಾಪಸ್ ಇವ್ರು ಬಂದಮೇಲೆ ಇವ್ರಿಗೆ ಬಿಟ್ಟು ಹೋಗ್ತೀನಿ. ಅದು ಮಧ್ಯಾಹ್ನ ಅಲ್ಲಿ ಏನು ಮಾಡ್ತಾರೇನೋ. ನಾನು ಎಷ್ಟು ಗಲ್ಲೆದ ರೊಕ್ಕ ಇಟ್ಟು ಹೋಗಿರ್ತೀನಲ್ಲ, ಎಣಿಸಿಟ್ಟು ಹೋಗ್ತೀನಿ. ಅಷ್ಟ ರೊಕ್ಕ ಇರುತ್ತೆ. ಹಬ್ಬ ಅಂದ್ರೆ 100-200 ಜಾಸ್ತಿ ಆಗಿರುತ್ತೆ ನೋಡಿ ಸಂಜೆ ಮುಂದೆ. ಮತ್ತೆ ಬಂದು ನಾನು ಅಂಗಡಿಯಾಗ ಕುಂದಿರ್ತೀನಿ. ನಾನು ಅಂಗಡಿ ತೆಗೆದು ವ್ಯಾಪಾರ ಮಾಡಿ 9:10ಕ್ಕೆ ನಾನು ಬಂದ್ ಮಾಡ್ತೀನಿ. ಮತ್ತು ಅವಾಗ ನಾ ಬಂದು ನಾನು ಅವಾಗ ಒಂದು 2-3 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀನಿ ಬೇ. ಇವ್ರಂತೂ ಏನೇನು ವ್ಯಾಪಾರ ಮಾಡಲ್ಲ. ನಿಜವಾಗ್ಲು ಇಂಥ ಮೈಗಳನ್ನ ನಾನಂತೂ ಎಂದೂ ನೋಡಿಲ್ಲ. ಏನಾರ ಕೇಳ್ಬಿಟ್ರೆ ನನಗಿವೆಲ್ಲ ಮಾಡಿ ಗೊತ್ತಿಲ್ಲ, ನಾನು ಆರಾಮಾಗಿದ್ದಾವ, ನನಗೆ ಬ್ಯಾರ್ಯಾರ ಹತ್ರ ಕೆಲಸ ಮಾಡಿಸ್ಕೊಂಡು ಕೆಲಸ ಮಾಡಿ ರೂಢಿ ಇಲ್ಲ ಅಂತಾರೆ ಅಲ್ಲವಾ. ಮಿನ ಅಡುಗೆ ಮಾಡಕ್ಕೆ ಬಲ್ರು, ಚಪಾತಿ ರೊಟ್ಟಿ ಏನು ಮಾಡ್ಕೊಂಡು ತಿನ್ನಕ್ಕೂ ಬಲ್ರು. ನೀ ನಂಬ್ತೀಯ ಬಿಡ್ತೀಯ ಕೇಳು. ಮೊಟ್ಟೆ ಹೊಡೆದೋದು ಎಂಥದ್ದು ಬುರ್ಜಿ ಅಂತ ಒಂದೆರಡಲ್ಲ ಮಾಡೋದು. ಯೂಟ್ಯೂಬ್ನಾಗ ಏನೇನು ತೋರಿಸ್ತಾರ ಅದನ್ನೆಲ್ಲ ಮಾಡ್ತಾರ. ಆದ್ರೆ ದುಡಿಯಲ್ಲ. ತಿನ್ನಾಗ ಮಾಡ್ಕೊಂತಾರೆ, ತಿಂತಾರ, ಮಕ್ಕೋತಾರ ನೋಡು. ನೀ ದುಡಿ, ನೀನು ಹೋಗು, ನಿಂಗೇನು ಬೇಕಾ ನೀ ದುಡ್ಡು ತಗೊಂಬ ಮನೆಗೆ. ನಾ ದುಡಿತೀನಿ, ಅಂಗಡಿ ಐತಿ ಅಂತ ಹೇಳಿ 2 ಕಡೆ ಮಾಡಾಕತ್ತೀನಿ ಅನ್ನೋದಕ್ಕೆ ಅಂಗಡಿ ಆಗೈತವ. ಅದಕ್ಕೆ ಮನೆಯದು ಏನು ಕೆಲಸನೂ ನಾ ಮಾಡಲ್ಲ, ನಿರ್ಧಾರ ಮಾಡ್ಬಿಟ್ಟಿನಿ. ಒಂದು ಪೂಜೆಯಿಂದ ಹಿಡಿದು ಎಲ್ಲ ಅವರ ಮಾಡಬೇಕು. ನಾನು ಹೊರಗ್ಲರಿಗೆ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದೊಂದ ಕಾರಣಕ್ಕನ ಮುಂಜಾನೆ ಎದ್ದು ನಾ ಅಂಗ್ಳಿಗೆ ಸಂದ್ರೆ ರಂಗೋಲಿ ಹಾಕಿ ಬಂದ್ಬಿಡ್ತೀನಿ ಹೊಸ್ಲು ಪೂಜೆ ಮಾಡಿ. ಅದಾದ್ಮೇಲೆ ನಾನು ಏನೇನು ಮನೆಗಿನ ಕೆಲಸ ಮಾಡಲ್ಲ. ಒಂದು ಕಸ ಅನ್ನಲ್ಲ, ಇತ್ತಂದು ಕಡ್ಡಿ ಇತ್ತಾಗ ಹಾಕಲ್ಲ ನಾನು. ಹಾಕಾಕರೆ ಎಲ್ಲಿ ಟೈಮ್ ಇರುತ್ತೆ ನನಗೆ? 3 ಹೊತ್ತು ಅಲ್ಲ, ಅಂಗಡಿಯಾಗ ಆಫೀಸು, ಅಂಗಡಿ ಆಫೀಸು. ಒಮ್ಮೆ ಮನಸ್ತಿರುತ್ತೆ ಸುಮ್ಮನೆ ಅಂಗಡಿನ ಮಾಡ್ಬಿಡ್ತೀನಿ, ಆಫೀಸ್ ಬಿಟ್ಬಿಡೋಣ ಅಂತೇಳಿ. ಮನೆಗಿನ ಖರ್ಚು ನೋಡಿದಾಗ ಅನ್ಸುತ್ತ ಆಗಲ್ಲ. ಮತ್ತು ನಾವು ಈ ಸಾಲು ಸುಳಿಯಿಂದ ಮೊದ್ಲು ಬರ್ಬೇಕಂತ ಅನಿಸ್ಬಿಡ್ತೈತಿ. ಕರೆನ ಏನು ಕೂಡಿಟ್ಟಿವೆಲ್ಲ ಗೊತ್ತಿಲ್ಲ. ನನಗಂಕರು ಇವ್ರ ಮ್ಯಾಲೇನೋ ಒಂಥರ ಆಗ್ಬಿಟ್ಟೈತಿ. ಹಿಂಗೆ ಮಾಡೋದಕ್ಕೆ ಏನೋ ಅತ್ತಿಯರು ಹಂಗಿದ್ರೆ ಏನೋ ಅನ್ಸ್ಬಿಟ್ಟೈತಿ ನನಗೆ. ಅದು ಕರೆ ಇರ್ಬೋದವ. ಯಾಕಂದ್ರೆ ಈಗ ಏನಂತಾರೆ, ಸಾವ್ಕಾರ ಮನೆ ಹುಡುಗ ಮಾಡಿ ರೂಢಿ ಇಲ್ಲ. ನೋಡೋಣ, ಆದಷ್ಟು ಆತಗ ಅಂಗಡ್ಯಾಗ ಕುಂದ್ರಕ್ಕೆ ಹೇಳು. ನಾನು ಹೇಳ್ತೀನಿ ನಿಮ್ಮ ಅಪ್ಪಗೆ ಹೋಗಿ ಮಾತಾಡ್ರಿ, ಹಿಂಗೆ ಮಾಡಕತ್ತಾನಂತ ಸಂತೋಷ ಅಂತ ಹೇಳ್ತೀನಿ. ಏನು ಉಪಯೋಗಿಲ್ಲ ಬಿಡು.